ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ವರ್ಡ್. ಈ ವಿಡಿಯೋದಲ್ಲಿ ನಾವು ರಾಮಾಯಣಕ್ಕೆ ಸಂಬಂಧಪಟ್ಟ ಆಸಕ್ತಿಕರ ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರಶ್ನೆ 1. ರಾಮಾಯಣವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಇಂಗ್ಲಿಷ್, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ಮೈಥಿಲಿ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ. ಪ್ರಶ್ನೆ 2. ಸೀತಾ ಮಾತೆಯನ್ನು ರಕ್ಷಿಸಲು ರಾಮನಿಗೆ ಸಹಾಯ ಮಾಡಿದವರು ಯಾರು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ವಾನರ, ಆಪ್ಷನ್ ಸಿ ಬೆಕ್ಕು, ಆಪ್ಷನ್ ಡಿ ಹುಲಿ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಬಿ ವಾನರ. ಪ್ರಶ್ನೆ 3. ರಾವಣನ ತಂಗಿಯ ಹೆಸರೇನು? ಆಪ್ಷನ್ ಎ ಕೈಕೇಯಿ, ಆಪ್ಷನ್ ಬಿ ಶೂರ್ಪನಖಿ, ಆಪ್ಷನ್ ಸಿ ಸೀತಾ, ಆಪ್ಷನ್ ಡಿ ನಿಶಾ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಬಿ ಶೂರ್ಪನಖಿ. ಪ್ರಶ್ನೆ 4. ಸೀತಾ ಮಾತೆಯನ್ನು ಅಪಹರಿಸಿದವರು ಯಾರು? ಆಪ್ಷನ್ ಎ ರಾವಣ, ಆಪ್ಷನ್ ಬಿ ಕುಂಭಕರ್ಣ, ಆಪ್ಷನ್ ಸಿ ಕುಬೇರ, ಆಪ್ಷನ್ ಡಿ ಲಕ್ಷ್ಮಣ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಎ ರಾವಣ. ಪ್ರಶ್ನೆ 5. ಶ್ರೀರಾಮನ ತಾಯಿಯ ಹೆಸರೇನು? ಆಪ್ಷನ್ ಎ ಶೂರ್ಪನಖಿ, ಆಪ್ಷನ್ ಬಿ ಕೈಕೇಯಿ, ಆಪ್ಷನ್ ಸಿ ಕೌಸಲ್ಯ, ಆಪ್ಷನ್ ಡಿ ಶಾಂತ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೌಸಲ್ಯ. ಪ್ರಶ್ನೆ 6. ರಾಮನಿಗೆ ಸೀತಾಮಾತೆಯನ್ನು ಹುಡುಕಲು ಸಹಾಯ ಮಾಡಿದ ಪಕ್ಷಿ ಯಾವುದು? ಆಪ್ಷನ್ ಎ ಜಟಾಯು, ಆಪ್ಷನ್ ಬಿ ಗರುಡ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಹದ್ದು. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಎ ಜಟಾಯು. ಪ್ರಶ್ನೆ 7. ರಾಮಾಯಣದ ಕಥೆಗಳನ್ನು ಮಹರ್ಷಿ ವಾಲ್ಮೀಕಿಗೆ ಹೇಳಿದವರು ಯಾರು? ಆಪ್ಷನ್ ಎ ಬ್ರಹ್ಮ, ಆಪ್ಷನ್ ಬಿ ವಿಷ್ಣು, ಆಪ್ಷನ್ ಸಿ ನಾರದ ಋಷಿ, ಆಪ್ಷನ್ ಡಿ ಯಾರೂ ಅಲ್ಲ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಸಿ ನಾರದ ಋಷಿ. ಪ್ರಶ್ನೆ 8. ರಾವಣನನ್ನು ಸೋಲಿಸಲು ಶ್ರೀರಾಮನು ಉಪಯೋಗಿಸಿದ ಆಯುಧದ ಹೆಸರೇನು? ಆಪ್ಷನ್ ಎ ಬ್ರಹ್ಮಾಸ್ತ್ರ, ಆಪ್ಷನ್ ಬಿ ತ್ರಿಶೂಲ, ಆಪ್ಷನ್ ಸಿ ಪಾಶುಪತಾಸ್ತ್ರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮಾಸ್ತ್ರ. ಪ್ರಶ್ನೆ 9. ರಾಮನ ಸೋದರಿಯ ಹೆಸರೇನು? ಆಪ್ಷನ್ ಎ ಶಾಂತ, ಆಪ್ಷನ್ ಬಿ ಮಂಡೋದರಿ, ಆಪ್ಷನ್ ಸಿ ಮಂಥರೆ, ಆಪ್ಷನ್ ಡಿ ಕೌಸಲ್ಯೆ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಎ ಶಾಂತ. ಪ್ರಶ್ನೆ 10. ಅಯೋಧ್ಯೆಯನ್ನು ರಾಮನ ತಂದೆಗಿಂತ ಮೊದಲು ಆಳಿದ ರಾಜ ಯಾರು? ಆಪ್ಷನ್ ಎ ಅಜ, ಆಪ್ಷನ್ ಬಿ ದಶರಥ, ಆಪ್ಷನ್ ಸಿ ರಘು, ಆಪ್ಷನ್ ಡಿ ಯಾರೂ ಅಲ್ಲ. ನಿಮ್ಮ ಸಮಯ ಈಗ ಶುರು. ಸರಿಯಾದ ಉತ್ತರ ಆಪ್ಷನ್ ಎ ಅಜ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.